ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಧಾರಾವಾಹಿ. ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಈಗ ಒಂದು ಸಂಚಿಕೆಯಲ್ಲೇ ತಿರುನ ತಗೋತಾ ಇದೆ. ಟ್ವಿಸ್ಟ್ ಅಂತ ಹೇಳ್ತಾರಲ್ಲ, ಅದು ಅಗ್ನಿಗೆ ಯಾಕೆ ಈ ರೀತಿ ಆಗ್ತಾ ಇದೆ, ಸಾಕ್ಷಿ ಯಾಕೆ ನಿಜವಾಗ್ಲೂ ಅವಳಿಗೆ ಇಷ್ಟ ಆಗ್ತಾ ಇದ್ದಾರಾ, ಇಲ್ಲ ಒಂದ್ಸತಿ ರೇಗಾಡೋದು ಯಾಕೆ, ಒಂದ್ಸತಿಯಿಂದ ಪ್ರೀತಿ ಮಾತಾಡೋದು ಯಾಕೆ ಅನ್ನೋದು ಒಂದು ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಸೊ ಅಷ್ಟರಲ್ಲೂ ಸಾಕ್ಷಿ ಈಗ ಆಫೀಸ್ ಕಡೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಮನೆಯಿಂದ ಬರ್ತಾರೆ. ಅಷ್ಟರಲ್ಲಿ ನಮ್ಮ ಅಗ್ನಿ ಅವ್ರಿಗೆ ಕೋಪ ತುಂಬ ಜಾಸ್ತಿ ಆಗಿರುತ್ತೆ. ಏನು ಮಾಡಿದ್ರಿ ನೈಟು ಭಾಗಮಂಡಲದಲ್ಲಿ ಸಾಕ್ಷಿ ಜೊತೆ ಇದ್ರಲ್ಲ ಅಂತ ಹೇಳ್ಬಿಟ್ಟು ಅದಿತಿ ಕೇಳೋಗ್ತಾಳೆ. ನೆಕ್ಸ್ಟು ನಮ್ಮ ಗೋಪು ಬಂದು ಚೆನ್ನಾಗಿ ಒದೆ ತಿಂತಾನೆ. ತಿಂದಾದ್ಮೇಲೆ ಅಲ್ಲ ಅದು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಬಸ್ಸು, ಆ ಸಾಕ್ಷಿ ಅನ್ನೋ ಹುಡುಗಿ ಮೇಡಮು ನಿಮಗೆ ಇನ್ನು ಕಾಟ ನೀವು ಕೊಡ್ತಾ ಇದ್ದೀರಾ ಇಲ್ಲ ಅವ್ರು ಆಟ ಕೊಡ್ತಾ ಇದ್ದಾರೆ ಅಂದಾಗ, ಏಯ್ ಗೋಪಿ ನೋಡು, ಏನಾದರೂ ಐಡಿಯಾ ಕೊಡೋಂಗಿದ್ರೆ ಕೊಟ್ಬಿಡು, ಇಲ್ಲ ಸುಮ್ಮನೆ ಹೋಗ್ಬಿಡು, ಈಗ ಚೆನ್ನಾಗಿ ರುಬ್ಬಿದ್ದೀನಿ ಇನ್ನೂ ರುಬ್ಬಾಕ್ಬಿಡ್ತೀನಿ ಅಂದಾಗ, ನನ್ನ ಹತ್ರ ಒಂದು ಮಸ್ತ್ ಐಡಿಯಾ ಐತರ ಅಂದಾಗ, ಏನು ಅಂದಾಗ ಕೈನ ಹಿಂಗೆ ತಿರುಗಿಸಿ ತೋರಿಸ್ತಾ ಇರ್ತಾನೆ. ಸರಿಯಾಗಿ ಹೇಳ್ತೀಯೋ ಇಲ್ವೋ ಅಂದಾಗ, ಅಯ್ಯೋ ಬಾಸ್ರಿ ಅವ್ರಿಗೆ ನೀವು ರಾಖಿ ಕಟ್ಬಿಡಿ ಅಂತಂದ್ಬಿಟ್ಟು ಹೇಳ್ತಾನೆ. ನೀನು ರಾಖಿ ಕಟ್ಟಬೇಕಂದಾಗ, ಹೌದ್ರಿ ಬಾಸಿ ಅವ್ರ ಮನೆಗೆ ಬಂದಾಗೆಲ್ಲ ಅಣ್ಣ ತಂಗಿಯ ಈ ಬಂದ ಅಂತೇಳ್ಬಿಟ್ಟು ಹಾಡು ಹೇಳ್ಬೋದಲ್ಲ ಅಂದಾಗ, ಇಂಥ ಐಡಿಯಾ ಕೊಡು ಅಂದರೆ ಇಂಥ ಗಬ್ಬ ಐಡಿಯಾಗಳು ಕೊಡ್ತೀಯ, ಹೋಗ ಆಚೆಗೆ ಅಂತೇಳ್ಬಿಟ್ಟು ಗೋಪಿನ ಆಚೆ ಕಳಿಸ್ಬಿಡ್ತಾರೆ. ಇನ್ನು ಗೋಪಿ ಎತ್ಕೊಂಬರ್ತಾ ಇರ್ತಾನೆ. ಅಯ್ಯೋ ಗೋಪಣ್ಣ ಏನಾಯ್ತು ನಿಮಗೆ, ಯಾಕೆ ಈ ಥರ ಸೊಪ್ಕಿದ್ದೀರಲ್ಲ ಅಂದಾಗ, ಏನು ಹೇಳ್ರಿ ಮೇಡಮ್ ಅವರ, ನಮ್ಮ ಬಾಸು ಬೆಳಗ್ಗೆ ಸರಿಯಾಗಿ ಕೊಟ್ಟರು ಅಂದಾಗ, ಏನು ಬಾಸ್ ಕೊಟ್ರ ಏನಾಯಿತು ಅಂದಾಗ, ಏನೂ ಇಲ್ಲ ಬಿಡ್ರಿ ಅಂದಾಗ, ಇನ್ನು ಸರ್ ಅರವಿಂದ್ ಸರ್ ಇಲ್ವಾ ಅಂದಾಗ, ನೀವೇನಾದರೂ ನಾನು ಆ ವಿಚಾರ ಹೇಳ್ಬಿಟ್ರೆ ನೀವು ನನಗೆ ಹಾಕೊಂಡು ಸರಿಯಾಗಿ ಜಸ್ತೀರಾ ಅಂದಾಗ, ಏನಾಯಿತು ಹೇಳಿ ಅಂದಾಗ, ಏನೂ ಇಲ್ಲ ಬಿಡ್ರಿ ಯಾಕೆ ಬೇಕು ಹೇಳೋದು ಅಂದ್ಬಿಟ್ಟು ಗೋಪಿ ಹೊರಟ್ಬಿಡ್ತಾನೆ. ಈ ಕಡೆ ಗೋಪಿ ನಮ್ಮ ಸಾಕ್ಷಿ ಮತ್ತು ಅಗ್ನಿಗೆ ಪ್ರೀತಿಯಾಗಿದೆ ಅನ್ನೋದನ್ನ ಹೇಳಕ್ಕೆ ಹೋಗ್ತಾನೆ. ಆದರೆ ನಮ್ಮ ಅಗ್ನಿ ಮಾತನ್ನ ಕೋಪ ಮಾಡ್ಕೊಂಡು ತಗೊತಾರೆ. ಇನ್ನು ಈ ಕಡೆ ಅದಿತಿ ಬರ್ತಾಳೆ. ಸಾಕ್ಷಿ ಈಗ ಬಂದ, ಅಪ್ಪ ಹಾಸ್ಪಿಟ್ಲಿಗೆ ತೋರಿಸ್ಕೊಬರಕ್ಕೆ ಹೋಗಿದ್ದಾರೆ, ಆದಷ್ಟು ಬೇಗ ಬರ್ತಾರೆ, ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನು ನೀನು ಈ ನಡುವೆ ಮನೆ ಕಡೆಗೆ ಬರೋಕ್ಕೆ ನಿಂತ್ಕೊಂಡ್ಬಿಟ್ಟಿದ್ಯಾ ಅಂತೇಳ್ಬಿಟ್ಟು ನಿಚ್ಚೆ ಹೇಳಕ್ಕೆ ಬಂದಿರ್ತಾಳೆ. ಸೊ ಆ ಥರ ಎಲ್ಲ ಏನೂ ಇಲ್ಲ, ಆಫೀಸ್ ಕೆಲಸ ಇದ್ದಾಗ ಮಾತ್ರ ನಾನು ಇಲ್ಲಿಗೆ ಬರೋದು ಅಂತೇಳ್ಬಿಟ್ಟು ಸಾಕ್ಷಿ ಹೇಳ್ತಾಳೆ. ಇನ್ನು ಈ ಕಡೆ ಮಲ್ಲಿಕನ ಹತ್ರ ಮಕ್ಕಳು ಬಂದು ಆ ಸಾಕ್ಷಿ ಮನೆಗೆ ಬರೋಕ್ಕೆ ರೂಢಿ ಆಗಿಬಿಟ್ಟಿದ್ದಾಳೆ. ಮಾಮ್ ನೆನ್ನೆಲ್ಲ ಎಲ್ಲೋಗಿದೆ ನೀನು ಅಂತೇಳ್ಬಿಟ್ಟು ಪ್ರಶ್ನೆ ಕೇಳ್ತಾರೆ. ನಿಮ್ಗೆ ಯಾಕೆ ಬೇಕದಲ್ಲ, ಯಾಕೆ ಅಂದಾಗ, ಮಾಮ್ ನಮಗೆ ಆ ಭಾಗಮಂಡಲಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಆಗ್ತದೆ, ಅಲ್ಲಿ ಏನಿದೆ ಅಂಥದ್ದು, ಯಾಕೆ ಅಲ್ಲಿಗೆ ಹೋಗೋಕೆ ಎಲ್ಲರೂ ಹೆದರ್ಕೊಂತಾರೆ ಅಂಥದ್ದು ಏನು ಅಂದಾಗ, ನೋಡಿ ಈ ವಿಚಾರದ ಬಗ್ಗೆ ಇಲ್ಲೇ ಬಿಟ್ಬಿಡಿ ಅಂತೇಳ್ಬಿಟ್ಟು ಮಲ್ಲಿಕ ಹೇಳ್ತಾ ಇರ್ತಾಳೆ. ಮಾಮ್ ನಮ್ಗೆ ಯಾಕೆ ಹೇಳ್ತಾ ಇಲ್ಲ ನೀವು ಆ ವಿಚಾರನ, ಅಲ್ಲಿ ಏನಿರೋದು ಅಂಥದ್ದು ನನಗೆ ತುಂಬಾ ಆಸೆ ಆಗ್ತಾಯಿದೆ, ಹೋಗಬೇಕು ಅಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂದಾಗ, ಸುಮ್ಮನೆ ಇದ್ದರೆ ಸರಿ ಅಂತೇಳ್ಬಿಟ್ಟು ಮಲ್ಲಿಕ ಬೈತಾ ಇರ್ತಾಳೆ. ಇನ್ನು ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಅಗ್ನಿ ಅಣ್ಣ ರೂಮಲ್ಲಿದ್ದಾನೆ, ಅಲ್ಲೋಗಿ ಕೇಳು ಅಂತೇಳ್ಬಿಟ್ಟು ಅದಿತಿ ಹೇಳ್ತಾಳೆ. ಅಗ್ನಿ ಸರ್ನ ಒಂದು ಅಷ್ಟು ಸತಿ ಕೂಗ್ತಾಳೆ, ಸರ್ ಅಂತ. ಅಗ್ನಿ ಬಾಗಿಲು ತೆಗೆಯಲ್ಲ, ವಾಶ್ರೂಮಿಂದ ಆಚೆ ಮೈ ಬಿಟ್ಕೊಂಡು ಬರ್ತಾರೆ. ಸೊ ಈ ಕಡೆ ಸಾಕ್ಷಿ ಒಳಗಡೆ ಬಂದಾಗ, ಅಯ್ಯೋ ದೇವ್ರೆ ನಿಮ್ಗೆ ಕೇಳೋರು ಯಾರು ಇಲ್ವಾ, ಯಾಕೆ ಈ ಥರ ಒಳಗೆ ಬರ್ತಾ ಇದೆಯಾ, ಯಾವಾಗಲೂ ಗೂಳಿ ನುಗ್ದಂಗೆ ನುಗ್ತೀಯಾ ಅಂದ್ಬಿಟ್ಟು ಅಗ್ನಿ ಹೇಳ್ತಾ ಇರ್ತಾರೆ. ಅಯ್ಯೋ ಸರ್ ನಾನು ಏನೂ ನೋಡಿಲ್ಲ, ನಾನು ತುಂಬ ಸತಿ ಕರೆದೆ, ನೀವು ಏನು ಅನ್ಲಿಲ್ವಲ್ಲ, ಅದಕ್ಕೆ ಬಂದೆ ಒಳಗಡೆ, ನಾನು ಏನೂ ನೋಡಿಲ್ಲ ಅಂದಾಗ, ರೀ ಏನು ಬೇಕೀಗ ಹೋಗಿ ಇಲ್ಲಿಂದ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅಲ್ಲ ಸರ್ ನಾನು ಹೋಗ್ತೀನಿ, ನೀವು ಯಾಕೆ ಈ ಥರ ಕಡ್ಜಾಡ್ದಂಗೆ ಆಡ್ತಾ ಇದ್ದೀರಾ, ನಾನೇನು ಬೇಕು ಅಂತ ಬಂದ, ಅರವಿಂದ್ ಸರ್ ಇರಲಿಲ್ವಲ್ಲ, ಅದಕ್ಕೆ ಅದಿತಿ ಮೇಡಮ್ ಇಲ್ಲಿಗೆ ಹೋಗಿ ಕೇಳು ಏನಾದರೂ ಕೆಲಸ ಇದ್ದರೆ ಅಂತ ಹೇಳಿದಾಗ, ಬಂದೆ ಆದಾಗ, ಸರಿ ಆಯಿತು ಯಾವ ಕೆಲಸನೂ ಇಲ್ಲ, ಹೋಗಿ ಇಲ್ಲಿಂದ ಆಚೆಗೆ ಅಂತೇಳ್ಬಿಟ್ಟು ಈ ಕಡೆ ನಮ್ಮ ಅಗ್ನಿ ಕುಡ್ದು ಆಡ್ತಿರ್ತಾರೆ. ಸಾಕ್ಷಿ ಹೋಗೋ ಬರದಲ್ಲಿ ಚೈನ್ ಕಾಲಿಗೆ ಸಿಕ್ಕಾಕೊಂಡು ಒಂದು ಕಿರುಬಳಿಗೆ ಗಾಯ ಆಗುತ್ತೆ. ಏನಾದರೂ ಆಯ್ತಾ ಅಂದಾಗ, ಏನೂ ಆಗಿಲ್ಲ ಬಿಡಿ ಸರ್ ಅಂತೇಳ್ಬಿಟ್ಟು ಹೇಳ್ತಾರೆ. ಇರು ಇನ್ಫೆಕ್ಷನ್ ಆಗುತ್ತೆ ಅಂದ್ಬಿಟ್ಟು ಕಾಲನ್ನ ಹಿಡ್ಕೊಂಡು ಆ ಚೈನ್ನ ನೋಡಿಕೊಂಡು ಹೋಗ್ತಾರೆ. ಅಲ್ಲೇ ನಮ್ಮ ಅಗ್ನಿ ಅವರು. ಇನ್ನು ಸಾಕ್ಷಿ ನೋಡೋದು, ಈ ಕಡೆ ಕಾಲು ನೋಡೋದು, ಇಬ್ಬರೂ ಒಬ್ರನ್ನ ಒಬ್ರು ಮುಖ ನೋಡೋದು ಇದೇ ಆಗೋಗ್ಬಿಡುತ್ತೆ. ಸಾಕ್ಷಿ ಕಂಡ್ರೆ ನಮ್ಮ ಅಗ್ನಿ ಮನಸ್ಸಲ್ಲಿ ಪ್ರೀತಿ, ಅದನ್ನು ಹೇಳ್ಕೊಳಕ್ಕಾಗ್ತಿಲ್ಲ. ಏನೂ ಆಗಿಲ್ಲ ತಾನೇ, ಉಣ್ಕಿಲ್ಲ ತಾನೇ ಅಂತೇಳ್ಬಿಟ್ಟು ಅಗ್ನಿ ಕೇಳ್ತಾ ಇರ್ತಾರೆ. ಇಲ್ಲ ಸರ್ ನನಗೇನೂ ಆಗಿಲ್ಲ ಅಂತೇಳ್ಬಿಟ್ಟು ಸಾಕ್ಷಿ ಅವ್ರ ಕಣ್ಣಲ್ಲಿ ಇವ್ರ ಕಣ್ಣು ನೋಡಿಕೊಂಡು ಒಬ್ಬೊಬ್ಬರನ್ನೇ ಅವರೇ ಮರ್ತೋಗ್ತಾ ಇರ್ತಾರೆ. ಕೊನೆಗೂ ಸಹ, ಸರ್ ನನ್ನ ಕಾಲಿಗೆ ಏನೂ ಆಗಿಲ್ಲ ಬಿಟ್ಬಿಡಿ ಸರ್ ಅಂತೇಳ್ಬಿಟ್ಟು ಹೇಳಿದಾಗ, ಸರಿ ಆಯಿತು ಯಾಕೆ ಈ ಥರ ಎಲ್ಲ ಆಡ್ತೀಯ ನೀನು, ಒಂದು ನಿಮಿಷ ಇರು ಅಂದಾಗ, ಇವಾಗ ನೀವು ತಾನೇ ಚೆನ್ನಾಗಿ ಬೈದ್ರಲ್ಲ, ಇನ್ನೊಂದು ಸತಿ ನನ್ನ ರೂಮ್ಗೆ ಯಾವತ್ತೂ ಬರಬೇಡ ಅಂತ, ಈಗಾಗಲೇ ಯಾಕೆ ಹೋಗ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀರಾ ಅಂತೇಳ್ಬಿಟ್ಟು ಸಾಕ್ಷಿ ಹೇಳ್ತಾಳೆ. ಈ ಕಡೆ ನಮ್ಮ ಅಗ್ನಿ ಒಂದು ಏನಿದೆ ಬಿಹೇವಿಯರಲ್ಲೇ ಚೇಂಜ್ ಆಗಿಬಿಡ್ತಾರೆ. ಯಾಕೆಂದರೆ ಅವ್ರು ಮಾತಾಡೋ ರೀತಿ ಒಂದೊಂದು ಸತಿ ಸಿಟ್ಟಲ್ಲಿರ್ತಾರೆ, ಒಂದೊಂದು ಸತಿ ಪ್ರೀತಿಲಿರ್ತಾರೆ. ಇನ್ನು ಈ ಕಡೆ ಮಲ್ಲಿಕನ ಮಕ್ಕಳು ಆಸೆ ಜಾಸ್ತಿ ಆಗಿರುತ್ತೆ ಭಾಗಮಂಡಲಕ್ಕೆ ಹೋಗಬೇಕು ಅಂತ. ಇನ್ನೊಂದು ಸತಿ ಏನಾದರೂ ಮನೆ ವಿಚಾರ ಎತ್ತಿದ್ರೆ ಸುಮ್ಮನೆ ಇರಲ್ಲ, ಲೈಫಲ್ಲಿ ಯಾವುದೇ ಕಾರಣಕ್ಕೂ ನೀವಿಬ್ಬರು ಅಲ್ಲಿಗೆ ಹೋಗ್ಕೂಡ್ದು ಅಂತೇಳ್ಬಿಟ್ಟು ಮಲ್ಲಿಕ ಇವರಿಬ್ಬರಿಗೂ ಬೈದು ಕಳಿಸ್ತಾಳೆ. ಇನ್ನು ಅಗ್ನಿ ಇದ್ದವರು, ಏನು ನೋವಾಗಿಲ್ಲ ತಾನೇ, ಔಷಧಿ ಹಚ್ತೀನಿ ರೀ ಅಂತೇಳ್ಬಿಟ್ಟು ಔಷಧಿನ ಹಚ್ತಾ ಇರ್ತಾರೆ. ಅಯ್ಯೋ ಸರ್ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಬಿಡಿ ಅಂತೇಳ್ಬಿಟ್ಟು ಸಾಕ್ಷಿ ಹೇಳ್ತಾ ಇರ್ತಾಳೆ. ಒಂದು ನಿಮಿಷ ಇರೋ ಔಷಧಿ ಹಾಕ್ತಾಯಿದ್ದೀನಿ ಅಂತೇಳ್ಬಿಟ್ಟು ಅಗ್ನಿ ಔಷಧಿನ ಹಾಕ್ತಾ ಇರ್ತಾನೆ ಕಾಲಿಗೆ. ಇನ್ನು ಇವರಿಬ್ಬರು ನಡುವೆ ಪ್ರೀತಿ ಇದ್ರೂ ಹೇಳ್ಕೊಳ್ಳಲ್ಲ. ಈ ಕಡೆ ಸಾಕ್ಷಿ ಇದ್ದೋಳು, ಸರಿ ಸರ್ ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ಹೇಳ್ತಾರೆ. ಯಾಕೆ ಹೋಗ್ತೀಯ ಸಾಕ್ಷಿ, ಎಲ್ಲೂ ಹೋಗ್ಬೇಡ ನಾನು ಬಿಟ್ಟು, ಇಲ್ಲೇ ಇದ್ಬಿಡು, ಇದೇ ರೂಮಲ್ಲಿ ಇದ್ಬಿಡು ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾರೆ. ಸರ್ ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಹೌದು ಈ ಮನೆ ನಿಂದು, ಈ ಮನೆಯಲ್ಲಿರೋ ಕೋಣೆಗಳೆಲ್ಲ ನಿಂದು, ರೂಮ್ಗಳು ನಿಂದು ಅಂತೇಳ್ಬಿಟ್ಟು ಒಂಥರ ಉದ್ವೇಗದಲ್ಲಿ
ಜೋರಲ್ಲಿ ಮಾತಾಡ್ತಿರ್ತಾರೆ. ಸರ್ ಏನಾಗಿದೆ ನಿಮಗೆ ಅಂದಾಗ, ಯಾಕೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ? ಯಾಕೆ ನಾನು ಬಿಟ್ಟು ಹೋಗ್ತೀಯಾ? ಈ ರೂಮ್ ನಿಂದೇನೆ, ಈ ಮನೇನೂ ನಿಂದೆ, ಎಲ್ಲ ನಿಂದೆ ಅಂದ್ಕೊಂಡು ಇಲ್ಲೇ ಇದ್ಬಿಡು ಸಾಕ್ಷಿ ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾರೆ. ಸರ್ ಏನಾಗಿದೆ ನಿಮಗೆ ಅಂತೇಳ್ಬಿಟ್ಟು ಸ್ವಲ್ಪ ಜೋರಾಗಿ ಸಾಕ್ಷಿ ಮಾತಾಡಿದಾಗ, ಹೇ ಯಾಕೆ ಇಷ್ಟೊಂದೆಲ್ಲ ರೇಗ್ತಾ ಇದೆಯಾ ಅಂದಾಗ, ಸರ್ ನಿಮ್ಮ ಮೈ ಮೇಲೆ ಏನಾದರೂ ನಾಗವಲ್ಲಿ ಬರ್ತಾಳಾ? ಈಗ ಇಷ್ಟೊಂದು ಸಾಫ್ಟಾಗಿ ಮಾತಾಡ್ತಿದ್ರಾ, ಈಗ ಯಾಕೆ ಹಿಂಗೆ ಕಿರ್ಚ್ಕೋತಾ ಇದ್ದೀರಾ ಅಂದ್ಬಿಟ್ಟು ಸಾಕ್ಷಿ ಹೇಳ್ತಾಳೆ. ಅಲ್ಲ ನನಗೇನಾಗಿದೆ, ನಾನು ಯಾಕೆ ಏನೇನೋ ಮಾತಾಡಿದೆ ಅಂತೇಳ್ಬಿಟ್ಟು ಅಗ್ನಿಗೆ ಗೊತ್ತಾಗಲ್ಲ. ಇನ್ನು ಸಾಕ್ಷಿ ಇದ್ದಳು, ಅಪ್ಪ ಇಲ್ಲೇ ಇದ್ದರೆ ನನಗೆ ಹುಚ್ಚಿಡ್ದುಬಿಡ್ತೆ ಅಂದ್ಬಿಟ್ಟು ಅಲ್ಲಿಂದ ಸಾಕ್ಷಿ ಓಡ್ಬಿಡ್ತಾಳೆ ಆಚೆ. ಅಲ್ಲ ಏನಾಗ್ತಾ ಇದೆ ಅಂತ ಒಂದು ಗೊತ್ತಾಗ್ತಾ ಇಲ್ವನಲ್ಲ ನನಗೆ ಅಂದ್ಬಿಟ್ಟು ಅಗ್ನಿ ಯೋಚನೆ ಮಾಡ್ತಿರ್ತಾರೆ. ಅಗ್ನಿ ಒಂದ್ಸತಿ ಸಾಫ್ಟಾಗಿ ಮಾತಾಡ್ತಾರೆ, ಈ ಕಡೆ ಒಂದೊಂದ್ಸತಿ ರ್ಯಾಶಾಗಿ ಮಾತಾಡ್ತಾ ಇರ್ತಾರೆ. ಅಗ್ನಿ ಮೈಯಲ್ಲಿ ಅವ್ರ ತಾಯಿ ಏನಾದರೂ ಬಂದು ಹೋಗ್ತಾ ಇದ್ದಾರಾ ಅನ್ನೋದೇ ಇವಾಗ ಟ್ವಿಸ್ಟ್ ಇರೋದು. ಯಾಕೆಂದರೆ ಭಾಗಮಂಡಲಕ್ಕೆ ಹೋಗಿರ್ತಾರಲ್ಲ, ಅಗ್ನಿ ಅವರ ತಾಯಿ ತೀರೋಗಿರ್ತಾರೆ. ಇವಾಗಿರೋ ಮಲ್ಲಿಕಾ ಅವಳು ಈ ಕಡೆ ಚಿಕ್ಕಮ್ಮ ಆಗಿರ್ತಾಳೆ ಅಗ್ನಿಗೆ, ಮತ್ತು ಅರವಿಂದ್ ಅವರ ಮೊದಲನೇ ಹೆಂಡತಿ ಭಾಗಮಂಡಲದಲ್ಲಿ ತೀರೋಗಿರ್ತಾರೆ. ಅದೇ ಕತೆ. ಸೊ ಅಗ್ನಿ ಅವಾಗವಾಗ ಬದಲಾಗೋಕ್ಕೂ ಅದೇ ಆಗಿರುತ್ತೆ. ಇನ್ನು ಅರವಿಂದ್ ಸರ್ ಹತ್ರ ಕೆಲಸ ಮುಗಿಸ್ಕೊಂಡು ಸಾಕ್ಷಿ ಮನೆಗೆ ಓಡ್ತಾಳೆ. ಅಲ್ಲ ಬ್ರೋ, ಇವಳನ್ನ ತುಂಬ ಹಚ್ಕೋತಾ ಇದ್ದೀರಾ ನೀವು, ನಿಮಗೆ ಹುಷಾರಿಲ್ಲ ಅಂದರೂ ಕೆಲಸ ಮಾಡೋ ಅವಶ್ಯಕತೆ ಇದೆಯಾ ಅಂತೇಳ್ಬಿಟ್ಟು ಈ ಕಡೆ ಮಲ್ಲಿಕಾ ಬರ್ತಾಳೆ. ಏನು ಮಾಡೋದು ಮಲ್ಲಿಕಾ, ಕೆಲಸ ಮಾಡಲೇಬೇಕಲ್ವಾ ಅಂದಾಗ, ಹೌದು ನಿನ್ನೆ ನೀನು ಇರಲಿಲ್ವಲ್ಲ, ಎಲ್ಲೋಗಿದ್ದೆ ಅಂದಾಗ, ಅದು ನಾನು ಫ್ರೆಂಡ್ ಮನೆಗೆ ಹೋಗಿದ್ದೆ, ನೀವು ಯಾಕೆ ಹೋಗಿದ್ರ ಭಾಗಮಂಡಲಕ್ಕೆ ಅಂತೇಳ್ಬಿಟ್ಟು ಕೇಳ್ತಾಳೆ. ಇದರಲ್ಲಿ ನಾನು ಮಲ್ಲಿಕಾ ಅಂದ್ಕೊಂಡಿದ್ದೆ, ಅದೇ ಅರವಿಂದ್ ಹೋಗಿ ಸಾಕ್ಷಿ ಮತ್ತು ಅಗ್ನಿ ಅವ್ರನ್ನ ಭಾಗಮಂಡಲದಿಂದ ಕರ್ಕೊಂಬಂದಿರ್ತಾರೆ. ಆ ಮಕ್ಕಳು ಅದರೊಳಗೆ ಹೋಗಬಾರ್ದಾಗಿತ್ತು. ಸೊ ಅದು ಹೋಗಿದ್ರೆ ದೊಡ್ಡ ತಪ್ಪಾಗಿತ್ತು, ಅದಕ್ಕೋಸ್ಕರ ಕರ್ಕೊಂಬಂದೆ. ಇನ್ನು ಮುಂದೆ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ, ಮರ್ತು ಬಿಡೋಣ ಅಂತೇಳ್ಬಿಟ್ಟು ಅರವಿಂದ್ ಹೇಳ್ತಾ ಇರ್ತಾರೆ. ಇನ್ನು ಈ ಭೂಮಿ ಇದ್ದೋಳು, ಅಲ್ಲಕ್ಕ ಆ ರಾಜು ಅಣ್ಣ ನೋಡಿದ್ರೆ ನಿನ್ನ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾನೆ, ನೀನು ನೋಡಿದ್ರೆ ಇಷ್ಟೊಂದು ಕಾಯಿಸ್ತಾ ಇದೆಯಲ್ಲ, ಅವನು ಎಷ್ಟು ಒಳ್ಳೆಯವನು ಗೊತ್ತಾ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಆ ಥರ ಎಲ್ಲ ಏನೂ ಇಲ್ಲ, ಸುಮ್ಮನೆ ಇರು ಭೂಮಿ ಅಂತ ಸಾಕ್ಷಿ ಹೇಳ್ತಾ ಇರ್ತಾಳೆ. ಇನ್ನೇನಕ್ಕ, ಆ ಅಗ್ನಿ ನೋಡಿದ್ರೆ ಯಾವಾಗಲೂ ಅಗ್ನಿ ಥರ ಕುದೀತಾ ಇರ್ತಾನೆ, ಇವ್ನು ನೋಡು ರಾಜು ಎಷ್ಟು ಸಾಫ್ಟ್ ಆಗಿದ್ದಾನೆ, ನಿನ್ನ ಕಾಳು ಬೇರೆ ಆಗ್ತಾ ಇದ್ದಾನಕ್ಕ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಈ ಕಡೆ ನಮ್ಮ ಅಗ್ನಿ ಸಾಹೇಬರು, ಅಲ್ಲ ಆ ಹುಡುಗಿ ಮೇಲೆ ನಿಜವಾಗ್ಲೂ ನಂಗೆ ಪ್ರೀತಿ ಆಗೋಗಿದೆಯಾ, ಅವಳ ಹತ್ರ ಯಾಕೆ ನಾನು ಆ ಥರ ಎಲ್ಲ ಮಾತಾಡಿದೆ, ನನಗೆ ಯಾಕೆ ಅವಳ ಜೊತೆ ಮಾತಾಡಬೇಕು ಫೋನಲ್ಲಿ ಅಂತ ಅನಿಸ್ತಿದೆ, ನನಗೇನಾಗೋಗಿದೆ, ಪ್ರೀತಿ ಆಗ್ಬಿಟ್ಟಿದೆಯಾ ಸಾಕ್ಷಿ ಮೇಲೆ ಅಂತೇಳ್ಬಿಟ್ಟು ಅಗ್ನಿ ಒಂದು ಕಡೆ ಯೋಚನೆ ಮಾಡ್ತಿದ್ರೆ, ಇನ್ನೊಂದು ಕಡೆ ರಾಜು, ನಾನು ಯಾವಾಗ ಸಾಕ್ಷಿ ಹತ್ರ ಪ್ರೀತಿ ಹೇಳ್ಕೊತೀನೋ, ಯಾವಾಗ ಅವ್ರ ಜೊತೆ ಫೋನಲ್ಲಿ ಮಾತಾಡ್ತೀನೋ ಅಂತೇಳ್ಬಿಟ್ಟು ರಾಜು ಕನಸು ಕಾಣ್ತಾ ಇರ್ತಾನೆ. ಆದರೆ ಸಾಕ್ಷಿ ಮನಸ್ಸಲ್ಲಿ ಇರೋದು ಒಬ್ಬರೇ, ಅದು ನಮ್ಮ ಅಗ್ನಿ ಸರ್. ಅಗ್ನಿನ ತುಂಬ ಪ್ರೀತಿಸ್ತಾ ಇರ್ತಾಳೆ ಸಾಕ್ಷಿ. ನೋಡೋಣ ಈಗ ಅಗ್ನಿಗೆ ನಿಜವಾಗ್ಲೂ ಟೈಮ್ಗೆ ಅವರ ವರ್ತನೆ ಬದಲಾಗ್ತಾ ಇರುತ್ತಾ, ಇಲ್ಲ ಅಗ್ನಿಗೆ ನಿಜವಾಗ್ಲೂ ಏನಾಗಿದೆ, ಎಲ್ಲವೂ ಸಹ ನೆಕ್ಸ್ಟ್ ಸಂಚಿಕೆಯಲ್ಲಿ ನೋಡೋಣ. ನಿಮಗೆ ಸಾಕ್ಷಿ ಯಾರು ಜೋಡ ಆದರೆ ನಿಮಗೆ ಇಷ್ಟ ಆಗುತ್ತೆ, ವಿಡಿಯೋಗಳಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.